ಎಲ್ರಿಗೂ ನಮಸ್ಕಾರ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಏನಾದರೂ ತಪ್ಪಾದಾಗ ಹೊಣೆ ಯಾರು ಅಂತ ಕಾನೂನು ಹೇಗೆ ನಿರ್ಧರಿಸುತ್ತೆ? ಅದು ರಸ್ತೆಯಲ್ಲಿ ಜಾರಿ ಬಿದ್ದಿರ್ಬೋದು, ಅಥವಾ ಒಂದು ದೊಡ್ಡ ಫ್ಯಾಕ್ಟರಿಯಿಂದ ಗ್ಯಾಸ್ ಲೀಕ್ ಆದ ದುರಂತನೂ ಆಗಿರ್ಬೋದು. ನೋಡಿ, ಇದು ಕ್ರಿಮಿನಲ್ ಕಾನೂನಿಗಿಂತ ಬೇರೆ. ಇಲ್ಲಿ ಜೈಲ್ ಶಿಕ್ಷೆ ಪ್ರಶ್ನೆ ಬರಲ್ಲ, ಬದಲಾಗಿ ಆದ ನಷ್ಟಕ್ಕೆ ಯಾರು ಪರಿಹಾರ ಕೊಡಬೇಕು ಅನ್ನೋದು ಮುಖ್ಯವಾಗುತ್ತೆ. ಇದನ್ನೇ ನಾವು ಟಾರ್ಟ್ ಅಥವಾ ನಾಗರಿಕ ತಪ್ಪು ಕಾನೂನು ಅಂತ ಕರೆಯೋದು. ಬನ್ನಿ, ಇವತ್ತು ಈ ಜವಾಬ್ದಾರಿಯ ಜಟಿಲ ಜಗತ್ತನ್ನು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆನೇ ಇದು. ನಾವು ಸುಮ್ಮನೆ ಅಯ್ಯೋ ಆಕ್ಸಿಡೆಂಟ್ ಅಂತ ಹೇಳ್ತೀವಲ್ಲ, ಅದು ಕಾನೂನಿನ ದೃಷ್ಟಿಯಲ್ಲಿ ಯಾವಾಗ ಗಂಭೀರ ಸ್ವರೂಪ ಪಡ್ಕೊಳ್ಳುತ್ತೆ, ಯಾವಾಗ ದೂರು, ನ್ಯಾಯಾಲಯ, ಹೊಣೆಗಾರಿಕೆ ಅನ್ನೋ ಮಾತುಗಳೆಲ್ಲ ಶುರುವಾಗುತ್ತೆ. ಸರಿ, ಮೊದಲು ನಾವು ಅತ್ಯಂತ ಸಾಮಾನ್ಯವಾದ ಮತ್ತು ಪ್ರಮುಖವಾದ ಒಂದು ಕಾನೂನು ಪರಿಕಲ್ಪನೆಯನ್ನ ನೋಡೋಣ. ದೈನಂದಿನ ಜೀವನದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ನಿರ್ಧರಿಸೋಕೆ ಕಾನೂನು ಬಳಸೋ ಅಡಿಪಾಯವೇ ನಿರ್ಲಕ್ಷ್ಯ ಅಥವಾ ನೆಗ್ಲಿಜೆನ್ಸ್. ಅಂದ್ರೆ ಏನಿದು? ಬನ್ನಿ ತಿಳ್ಕೊಳ್ಳೋಣ. ಕಾನೂನಿನ ದೃಷ್ಟಿಯಲ್ಲಿ ನಿರ್ಲಕ್ಷ್ಯ ಅಂದ್ರೆ ಕೇವಲ ಅಜಾಗರೂಕತೆ ಅಂತ ಅನ್ಕೊಂಡ್ರೆ ತಪ್ಪು. ಇದರ ಅರ್ಥ ಒಬ್ಬ ವಿವೇಕಯುತ ವ್ಯಕ್ತಿ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಎಷ್ಟು ಜಾಗ್ರತೆ ವಹಿಸಬೇಕಿತ್ತೋ ಅಷ್ಟನ್ನು ವಹಿಸದೇ ಇರೋದು. ಇದು ಒಂದು ರೀತಿ ತಮ್ಮ ಕರ್ತವ್ಯವನ್ನೇ ಉಲ್ಲಂಘನೆ ಮಾಡಿದ ಹಾಗೆ. ಹಾಗಾದ್ರೆ ಕೋರ್ಟುಗಳು ನಿರ್ಲಕ್ಷ್ಯವನ್ನ ಹೇಗೆ ಸ್ಥಾಪಿಸ್ತವೆ? ನೋಡಿ, ಅದಕ್ಕೆ ಈ 3 ಹಂತಗಳ ಚೆಕ್ಲಿಸ್ಟ್ ಇದೆ. ಮೊದಲನೇದಾಗಿ, ಆರೋಪ ಹೊತ್ತ ವ್ಯಕ್ತಿಗೆ ನಮ್ಮ ಬಗ್ಗೆ ಕಾಳಜಿ ವಹಿಸೋ ಕರ್ತವ್ಯ ಇತ್ತಾ? ಎರಡನೇದಾಗಿ, ಆ ಕರ್ತವ್ಯವನ್ನ ಅವರು ಮುರಿದ್ರಾ? ಮತ್ತು ಮೂರನೇದಾಗಿ, ಆ ಕಾರಣದಿಂದ ನಮಗೆ ನಿಜವಾಗಿಯೂ ನಷ್ಟ ಆಯ್ತಾ? ಈ 3 ಪ್ರಶ್ನೆಗಳಿಗೆ ಹೌದು ಅಂತ ಉತ್ತರ ಸಿಕ್ಕಿದ್ರೆ ಮಾತ್ರ ಅದನ್ನ ನಿರ್ಲಕ್ಷ್ಯ ಅಂತ ಪರಿಗಣಿಸಲಾಗುತ್ತೆ. ನಿರ್ಲಕ್ಷ್ಯ ಅನ್ನೋದು ಸಾಮಾನ್ಯವಾಗಿ ಒಂದೇ ಒಂದು ಕೆಲಸಕ್ಕೆ ಸಂಬಂಧಿಸಿದ್ದು, ಆದರೆ ಕೆಲವು ತೊಂದರೆಗಳು ನಿರಂತರವಾಗಿ ಕಾಡ್ತಾ ಇರುತ್ತೆ. ಇಲ್ಲಿ ನಾವು ಕೇವಲ ಅಜಾಗರೂಕತೆ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಮತ್ತೊಬ್ಬರ ಆಸ್ತಿಯನ್ನ ಶಾಂತಿಯಿಂದ ಅನುಭವಿಸೋಕೆ ಅಡ್ಡಿಪಡಿಸೋ ನಿರಂತರ ಹಸ್ತಕ್ಷೇಪದ ಬಗ್ಗೆ ಮಾತಾಡ್ತಿದ್ದೀವಿ. ಇದನ್ನ ಕಾನೂನಿನಲ್ಲಿ ನ್ಯೂಸೆನ್ಸ್ ಅಥವಾ ಉಪಟಳ ಅಂತಾರೆ. ಈ ಸ್ಲೈಡ್ನಲ್ಲಿರೋ ಹೋಲಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅತಿಕ್ರಮಣ ಅಂದ್ರೆ ನೇರವಾಗಿ ನಮ್ಮ ಜಾಗಕ್ಕೆ ನುಗ್ಗೋದು, ಆದರೆ ಉಪ್ಟಳ ಅಥವಾ ನ್ಯೂಸೆನ್ಸ್ ಅಂದ್ರೆ ಪರೋಕ್ಷವಾಗಿ ತೊಂದರೆ ಕೊಡೋದು. ಉದಾಹರಣೆಗೆ, ಪಕ್ಕದ ಮನೆಯಿಂದ ಬರೋ ನಿರಂತರ ಗದ್ದಲ ಅಥವಾ ಫ್ಯಾಕ್ಟರಿಯಿಂದ ಬರೋ ಕೆಟ್ಟ ವಾಸನೆ. ಇದು ನಮ್ಮ ಜಾಗದ ಮೇಲೆ ನೇರ ಪರಿಣಾಮ ಬೀರಲ್ಲ, ಆದರೆ ಆ ಜಾಗದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ. ಈ ಉಪಟಳದಲ್ಲೂ 2 ವಿಧ ಇದೆ. ಸಾರ್ವಜನಿಕ ಉಪಟಳ ಅಂದ್ರೆ ಇಡೀ ಸಮುದಾಯಕ್ಕೆ ತೊಂದರೆ ಆಗೋದು. ಉದಾಹರಣೆಗೆ, ಒಂದು ಸಾರ್ವಜನಿಕ ಕೆರೆಯನ್ನು ಯಾರಾದ್ರೂ ಕಲುಷಿತಗೊಳಿಸಿದ್ರೆ ಅದನ್ನ ಅಪರಾಧ ಅಂತಾನು ಪರಿಗಣಿಸಬಹುದು. ಆದರೆ ಖಾಸಗಿ ಉಪಟಳ ಅನ್ನೋದು ಒಬ್ಬ ವ್ಯಕ್ತಿಯ ಹಕ್ಕಿಗೆ ಧಕ್ಕೆ ತರುತ್ತೆ. ಉದಾಹರಣೆಗೆ, ಪಕ್ಕದ ಫ್ಯಾಕ್ಟರಿಯಿಂದ ಬರೋ ಶಬ್ದದಿಂದ ನಮ್ಮ ಮನೆಗೆ ಹಾನಿಯಾದ್ರೆ ಅದು ಟಾಟ್ ಕಾನೂನಿನ ಅಡಿಯಲ್ಲಿ ಬರುತ್ತೆ. ಈಗ ನಾವು ಇನ್ನಷ್ಟು ಗಂಭೀರವಾದ ಸನ್ನಿವೇಶಗಳ ಕಡೆಗೆ ಹೋಗೋಣ. ಕೆಲವು ಚಟುವಟಿಕೆಗಳು ಎಷ್ಟು ಅಪಾಯಕಾರಿ ಅಂದ್ರೆ ಅಲ್ಲಿ ಯಾರ ತಪ್ಪು ಯಾರ ಸರಿ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೂ ಹೊಣೆಗಾರಿಕೆ ನಿಗದಿಯಾಗುತ್ತೆ. ಇದೇ ಕಠಿಣ ಹೊಣೆಗಾರಿಕೆ ಅಥವಾ ಸ್ಟ್ರಿಕ್ಟ್ ಲಯಬಿಲಿಟಿಯ ಮೂಲತತ್ವ. ರೈಲ್ಯಾಂಡ್ಸ್ ವಿ ಫ್ಲೆಚ್ಚರ್ ಅನ್ನೋ ಒಂದು ಪ್ರಸಿದ್ಧ ಕೇಸ್ನಲ್ಲಿ ಒಬ್ಬ ಜಲಾಶಯದ ಮಾಲೀಕನಿಂದ ನೀರು ಸೋರಿಕೆಯಾಗಿ ಪಕ್ಕದ ಗಣಿಗೆ ಹಾನಿಯಾಗಿತ್ತು. ಇಲ್ಲಿ ಅವನು ನಿರ್ಲಕ್ಷ್ಯ ಮಾಡಿದ್ದಾನೋ ಇಲ್ವೋ ಅನ್ನೋದು ಮುಖ್ಯ ಆಗಲಿಲ್ಲ. ಅಷ್ಟು ಅಪಾಯಕಾರಿ ವಸ್ತುವನ್ನ ಅಂದ್ರೆ ನೀರನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ತಂದಿಟ್ಟಿದ್ದೇ ಹೊಣೆಗಾರಿಕೆಗೆ ಕಾರಣವಾಯಿತು. ಆದರೆ ಕಠಿಣ ಹೊಣೆಗಾರಿಕೆ ಅನ್ನೋ ಈ ನಿಯಮಕ್ಕೆ ಕೆಲವು ವಿನಾಯಿತಿಗಳೂ ಇವೆ. ಉದಾಹರಣೆಗೆ, ಹಾನಿಯಾಗಿದ್ದು ದೈವಿಕ ಕೃತ್ಯದಿಂದ ಅಂದ್ರೆ ಅನಿರೀಕ್ಷಿತ ಭೂಕಂಪ ಅಥವಾ ಚಂಡಮಾರುತದಿಂದ ಆಗಿದ್ರೆ, ಅಥವಾ ಹಾನಿಗೊಳಗಾದವರದೇ ತಪ್ಪಿದ್ರೆ ಆಗ ಹೊಣೆಗಾರಿಕೆಯಿಂದ ವಿನಾಯಿತಿ ಸಿಗಬಹುದು. ಭಾರತದಲ್ಲಿ ಎಂಸಿ ಮೆಹ್ತಾ ಓಲಿಯಂ ಗ್ಯಾಸ್ ಸೋರಿಕೆ ಪ್ರಕರಣದ ನಂತರ ಕಾನೂನು ಒಂದು ದಿಟ್ಟ ಹೆಜ್ಜೆ ಮುಂದಿಟ್ಟು ಕೈಗಾರಿಕೆಗಳಂತಹ ಅತ್ಯಂತ ಅಪಾಯಕಾರಿ ಚಟುವಟಿಕೆಗಳಿಂದ ಆಗೋ ಅನಾಹುತಗಳನ್ನು ನಿಭಾಯಿಸೋಕೆ ನಮ್ಮ ನ್ಯಾಯಾಲಯಗಳು ಸಂಪೂರ್ಣ ಹೊಣೆಗಾರಿಕೆ ಅಥವಾ ಆಬ್ಸಲ್ಯೂಟ್ ಲಯಬಿಲಿಟಿ ಅನ್ನೋ ಇನ್ನೂ ಕಠಿಣವಾದ ನಿಯಮವನ್ನ ರೂಪಿಸಿದ್ವು. ಈ ಸ್ಲೈಡಲ್ಲಿರೋ ಹೋಲಿಕೆ ತುಂಬಾ ಮುಖ್ಯವಾದದ್ದು. ಕಠಿಣ ಹೊಣೆಗಾರಿಕೆಯಲ್ಲಿ ಕೆಲವು ವಿನಾಯಿತಿಗಳು ಅಂದ್ರೆ ಎಸ್ಕೇಪ್ ರೂಟ್ಸ್ ಇವೆ, ಆದರೆ ಸಂಪೂರ್ಣ ಹೊಣೆಗಾರಿಕೆಯಲ್ಲಿ ಯಾವುದೇ ವಿನಾಯಿತಿಗಳಿಲ್ಲ, ಝೀರೋ. ಒಂದು ಸಂಸ್ಥೆ ಅಪಾಯಕಾರಿ ಚಟುವಟಿಕೆಯಲ್ಲಿ ತೊಡಗಿದ್ರೆ ಯಾವುದೇ ಅಪಘಾತ ಸಂಭವಿಸಿದ್ರೂ ಅದಕ್ಕೆ ಸಂಪೂರ್ಣ ಮತ್ತು ಪ್ರಶ್ನಾತೀತ ಹೊಣೆಗಾರಿಕೆ ಇರುತ್ತೆ, ಅಷ್ಟೇ. ಸರಿ, ಹಾನಿಯಾಗಿದೆ, ಜವಾಬ್ದಾರಿಯನ್ನು ನಿರ್ಧರಿಸಲಾಗಿದೆ. ಹಾಗಾದ್ರೆ ಮುಂದಿನ ಹೆಜ್ಜೆ ಏನು? ತಪ್ಪುಗಳಿಂದ ಆದ ಹಾನಿಯನ್ನ ಸರಿಪಡಿಸೋಕೆ ನ್ಯಾಯಾಲಯಗಳು ಯಾವ ರೀತಿಯ ಪರಿಹಾರಗಳನ್ನು ಕೊಡ್ತವೆ ಅನ್ನೋದನ್ನ ಈಗ ನೋಡೋಣ. ಮುಖ್ಯವಾಗಿ 3 ಪರಿಹಾರಗಳಿವೆ. ಮೊದಲನೇದು ಡ್ಯಾಮೇಜಸ್ ಅಥವಾ ಹಾನಿ ಪರಿಹಾರ, ಅಂದ್ರೆ ಹಣದ ರೂಪದಲ್ಲಿ ನಷ್ಟವನ್ನ ತುಂಬಿಕೊಡೋದು. ಎರಡನೇದು ಇಂಜಂಕ್ಷನ್ ಅಥವಾ ತಡೆಯಾಜ್ಞೆ,
ಅಂದ್ರೆ ತೊಂದರೆ ಕೊಡ್ತಿರೋ ಕೆಲ್ಸವನ್ನ ತಕ್ಷಣ ನಿಲ್ಸಿ ಅಂತ ಆದೇಶ ಮಾಡೋದು. ಮತ್ತು ಮೂರನೇದು, ಕಸಿದುಕೊಂಡ ಆಸ್ತಿಯನ್ನ ಮತ್ತೆ ವಾಪಸ್ ಕೊಡಿಸೋದು. ಈಗ ನಾವು ಕೊನೆಯ ಮತ್ತು ಬಹುಶಃ ಅತ್ಯಂತ ಕುತೂಹಲಕಾರಿ ಪರಿಕಲ್ಪನೆಗೆ ಬಂದಿದ್ದೀವಿ. ಒಂದು ತಪ್ಪಿನಿಂದ ಆಗೋ ಪರಿಣಾಮಗಳ ಸರಪಳಿ ಎಲ್ಲಿಯವರೆಗೆ ಹೋಗ್ಬೋದು? ಮಾಡಿದ ತಪ್ಪಿಗೆ ಎಲ್ಲಿಯವರೆಗೆ ಹೊಣೆಗಾರಿಕೆ ಇರತ್ತೆ? ಕಾನೂನು ಈ ಗೆರೆಯನ್ನ ಎಲ್ಲಿ ಎಳೆಯತ್ತೆ? ಇದೊಂದು ದೊಡ್ಡ ಪ್ರಶ್ನೆ. ಒಂದು ಸಣ್ಣ ತಪ್ಪು ಎಲ್ಲೆಲ್ಲೋ ದೊಡ್ಡ ಪರಿಣಾಮ ಬೀರ್ಬೋದು. ಹಾಗಾದ್ರೆ ಆ ಜವಾಬ್ದಾರಿಯ ಸರಪಳಿ ಎಲ್ಲಿಗೆ ಕೊನೆಯಾಗ್ಬೇಕು? ಇದನ್ನ ನಿರ್ಧರಿಸೋಕೆ ಕೋರ್ಟ್ಗಳು ಯಾವ ಪರೀಕ್ಷೆಗಳನ್ನ ಬಳಸ್ತವೆ ಅಂತ ನೋಡೋಣ. ಹಿಂದೆ ರೀಪೋಲಿಮಿಸ್ ಕೇಸ್ನಲ್ಲಿ ಒಂದು ನಿಯಮ ಇತ್ತು. ಅದರ ಪ್ರಕಾರ ನಿಮ್ಮ ತಪ್ಪಿನಿಂದ ಉಂಟಾದ ಎಲ್ಲಾ ನೇರ ಪರಿಣಾಮಗಳಿಗೆ ನೀವೇ ಹೊಣೆ. ಆ ಕೇಸ್ನಲ್ಲಿ ಏನಾಯ್ತು ಅಂದ್ರೆ, ಕೆಲಸಗಾರರು ಅಜಾಗರೂಕತೆಯಿಂದ ಒಂದು ಮರದ ಹಲಗೆಯನ್ನ ಹಡಗಿನ ಒಳಗೆ ಬೀಳಿಸಿದ್ರು. ಅದರಿಂದ ಒಂದು ಕಿಡಿ ಹಾರಿ ಪೆಟ್ರೋಲ್ ಆವಿಗೆ ತಗುಲಿ ಇಡೀ ಹಡಗೆ ಸುಟ್ಟುಹೋಯ್ತು. ಬೆಂಕಿ ಹತ್ತುತ್ತೆ ಅಂತ ಯಾರೂ ಊಹಿಸಿರ್ಲಿಲ್ಲ. ಆದರೂ ಹಾನಿ ನೇರ ಪರಿಣಾಮ ಆಗಿದ್ರಿಂದ ಅವರನ್ನೇ ಹೊಣೆಗಾರರನ್ನಾಗಿ ಮಾಡಲಾಯಿತು. ಆದರೆ ವ್ಯಾಗನ್ ಮೌಂಟ್ ಅನ್ನೋ ಇನ್ನೊಂದು ಕೇಸ್ ಬಂದ್ಮೇಲೆ ಈ ನಿಯಮ ಸಂಪೂರ್ಣವಾಗಿ ಬದಲಾಯಿತು. ಇವತ್ತಿನ ಆಧುನಿಕ ನಿಯಮದ ಪ್ರಕಾರ ಒಬ್ಬ ವಿವೇಕಯುತ ವ್ಯಕ್ತಿ ಯಾವ ರೀತಿಯ ಹಾನಿಯನ್ನ ಮುಂಚಿತವಾಗಿ ಊಹಿಸಬಹುದಿತ್ತೋ ಅದಕ್ಕೆ ಮಾತ್ರ ಹೊಣೆಗಾರಿಕೆ ಇರುತ್ತೆ. ಆ ಕೇಸ್ನಲ್ಲಿ ಸೋರಿಕೆಯಾದ ಎಣ್ಣೆಗೆ ಬೆಂಕಿ ಹತ್ಕೊಳ್ಳೋದು ತುಂಬಾ ಅಸಾಮಾನ್ಯವಾಗಿತ್ತು. ಅದನ್ನ ಊಹಿಸೋಕೆ ಸಾಧ್ಯವಿರಲಿಲ್ಲ. ಹಾಗಾಗಿ ಹಾನಿ ತುಂಬಾ ದೂರದು, ಅಂದ್ರೆ ಟೂ ರಿಮೋಟ್ ಅಂತ ಪರಿಗಣಿಸಲಾಯಿತು. ಹಾಗಾಗಿ ಕಾನೂನಿನ ಚಿಂತನೆಯಲ್ಲಿ ಆದ ಬದಲಾವಣೆಯ ಸಾರಾಂಶ ಇಷ್ಟೇ. ಇವತ್ತು ಜವಾಬ್ದಾರಿಯನ್ನ ನಿರ್ಧರಿಸುವಾಗ ಒಬ್ಬ ಸಾಮಾನ್ಯ ವಿವೇಕಯುತ ವ್ಯಕ್ತಿ ಏನನ್ನ ಊಹಿಸಬಹುದಿತ್ತು ಅಂದ್ರೆ ಫೋರ್ಸಿಯಬಿಲಿಟಿ ಅನ್ನೋದೇ ಪ್ರಮುಖ ಮಾನದಂಡವಾಗಿದೆ. ನಾವು ಈ ವಿಶ್ಲೇಷಣೆಯನ್ನ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಐತಿಹಾಸಿಕ ಕಾನೂನು ತತ್ವಗಳನ್ನ ಭವಿಷ್ಯದ ಸವಾಲುಗಳಿಗೆ ಹೇಗೆ ಅನ್ವಯಿಸಲಾಗುತ್ತೆ? ಎಐನಂತಹ ತಂತ್ರಜ್ಞಾನಗಳು ನಾವು ಊಹಿಸಲು ಸಾಧ್ಯವಿಲ್ಲದ ಅಪಾಯಗಳನ್ನು ಸೃಷ್ಟಿಸಿದಾಗ ವಿವೇಕಯುತ ಮತ್ತು ಊಹಿಸಬಹುದಾದ ಅನ್ನೋ ಪದಗಳ ಅರ್ಥವೇ ಬದಲಾಗಬೇಕಾಗುತ್ತೆ ಅಲ್ವಾ? ನಮ್ಮ ಕಾನೂನು ವ್ಯವಸ್ಥೆ ಇದಕ್ಕೆಲ್ಲ ಹೇಗೆ ಸಿದ್ಧವಾಗಬಹುದು? ಇದು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಎದುರಿಸಬೇಕಾದ ದೊಡ್ಡ ಪ್ರಶ್ನೆ.